ತಮ್ಮ ಸ್ವಲ್ಪ ಜೋರಾಗಿ ಮಾಡು. ಹೇಗನ್ಸ್ತಾ ಇದೆ ಅಣ್ಣ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತಲೆನೋವು ಕಮ್ಮಿ ಆಯ್ತಾ? ಅಯ್ಯಲೋ, ಕಡಿಮೆ ಏನು, ಹೊರಟೆ ಹೋಯ್ತು. ಒಂದ್ ಮಾತು ಹೇಳ, ಹಾ, ನಿನ್ ಕೈಯಲ್ಲಿ ಜಾದು ಇದೆ. ಏನಣ್ಣ ನೀವು? ಓಹೋ, ತುಂಬಾ ಮಾತುಕತೆ ನಡೀತಿದೆ ಅಣ್ಣ ತಮ್ಮನ ಮಧ್ಯೆ. ತುಂಬಾ ಸೇವೆ ಮಾಡಿಸ್ಕೊಳ್ತಿದ್ದೀರಾ? ತಗೊಳ್ಳಿ ಬಿಸಿ ಬಿಸಿ ಕಾಫಿ. ತಮ್ಮ ನೀನು ತಗೊಳ್ಳೋ. ಹಾ. ಅದ್ಗೆ ಟೀ ತುಂಬಾನೇ ಚೆನ್ನಾಗಿದೆ. ಕಪಿಲ್, ಇವತ್ ನನ್ ತಲೆ ತುಂಬಾ ನೋವ್ತಾ ಇದೆ, ಮಸಾಜ್ ಮಾಡ್ತೀರಾ? ಹಾ ಹಾ ಖಂಡಿತ. ನಿಮ್ಗಿಲ್ಲ ಅಂತೀನ ಅದಕ್ಕೆ. ನಾನ್ ಮೊದ್ಲೇ ಹೇಳಿದ್ನಲ್ಲ, ಇವನ್ ಚೆನ್ನಾಗಿ ಮಸಾಜ್ ಮಾಡ್ತಾನಂತ. ಸರಿ, ಹಾಗಾದ್ರೆ ಈಗಲೇ ಮಾಡ್ತೀನಿ ನೋಡಿ. ಕೈಯಲ್ಲಿ ಇವತ್ ನೋಡೋಣ ಅದೇನು ಅಂತ. ನೋಡಿ. ಸರಿ, ಹಾಗಾದ್ರೆ ನೀನ್ ಮಸಾಜ್ ಮಾಡಿಸ್ಕೋ. ನನಗ್ ಲೇಟ್ ಆಗ್ತಿದೆ, ನಾನೀಗ ಆಫೀಸ್ಗೆ ಹೋಗ್ತೀನಿ. ಮತ್ತೆ ಟೈಮ್ಗೆ ಊಟ ಕಳ್ಸು. ಮತ್ತೆ ಸರಿ. ನೀನು ಅವತ್ತಿನ ತರ ಲೇಟ್ ಮಾಡಬಾರ್ದು, ಸರಿನಾ? ಸರಿ ಅಣ್ಣ. ಸುತ್ತಾಡೋದಕ್ಕೆಲ್ಲ ಹೋಗ್ಬಾರ್ದು. ಇಲ್ಲ ಇಲ್ಲ, ಟೈಮ್ಗೆ ಊಟ ತಗೊಂಬಾ. ಹಾ ಸರಿ ಸರಿ ಸರಿ, ಬರ್ಲಾ? ಸರಿ ಸರಿ, ಬರ್ತೀನಿ. ಅದ್ಗೆ ನೀವು ಕಣ್ಣು ಮುಚ್ಕೊಳ್ಳಿ ಈಗ. ನಿಮ್ ತಲೆನೋವು ಇನ್ 2 ನಿಮಿಷದಲ್ಲಿ ಕಡಿಮೆ ಆಗೋಗುತ್ತೆ. ಕಪಿಲ್, ಕಪಿಲ್! ಹಾ ಅದ್ಕೆ ಬಂದೆ. ಔಚ್! ಏನಾಯ್ತು ಅದ್ಕೆ? ಏನಾಯ್ತು? ಈ ಚೇರ್ ಎತ್ತಾ ಇದ್ದೆ, ಗೊತ್ತಿಲ್ಲ, ಸ್ವಲ್ಪ ನೋವಾಯ್ತು. ನೀವೇನಾದ್ರೂ ಮಾಡ್ತಾನೆ ಇರ್ತೀರಾ. ನನಗೆ ಹೇಳಿದ್ರೆ ನಾನ್ ಮಾಡ್ತಿರ್ಲಿಲ್ವಾ? ಬನ್ನಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಎಲ್ಲಿ ನೋವಾಗ್ತಾ ಇದೆ? ಹಿಂದೆ ತುಂಬಾ ಇರಿ ನೋವಾಗ್ತಾ ಇರಿ, ಇದೆ. ನಾನ್ ಸರಿ ಮಾಡ್ತೀನಿ ಇರಿ. ಇಲ್ಲ ಔಚ್! ಇಲ್ಲ? ಔಚ್! ಇಲ್ಲಿ ನೋವಾಗ್ತಿದ್ಯಾ ಅದ್ಗೆ? ಇಲ್ಲ? ಏನದ್ಕೆ ನೀವು ಈ ತರ ಕೆಲ್ಸನ ನನಗೆ ಹೇಳಿದ್ರೆ ನಾನೇ ಮಾಡ್ತಾ ಇರ್ಲಿಲ್ವಾ? ನಿಮ್ಗೂ ಗೊತ್ತಿದೆ ನನ್ ಕೈ ಜಾದು ಇದೆ ಅಂತ. ಅಣ್ಣನೂ ಹೇಳ್ತಿರ್ತಾನಲ್ಲ. 2 ನಿಮಿಷದಲ್ಲಿ ನಿಮ್ ನೋವನ್ನೆಲ್ಲ ಕಡಿಮೆ ಮಾಡ್ಬಿಡ್ತೀನಿ. ಅದಕ್ಕೆ ಕಡಿಮೆ ಆಗುತ್ತೆ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಔಚ್! ಬೆಲ್ ರಿಂಗ್ ಆಗ್ತಿದೆ. ಯಾರು ಬಂದಿರ್ಬೋದು ಇಷ್ಟೊತ್ತಲ್ಲಿ? ನನ್ನ ಫ್ರೆಂಡ್ ಬಂದಿರ್ಬೇಕು. ನಾವೀಗ ಸ್ವಿಮ್ಮಿಂಗ್ ಮಾಡ್ತೀವಿ. ನೀವ್ ಹೋಗಿ ಅವ್ರನ್ನ ಕರ್ಕೊಂಡ್ ಬನ್ನಿ. ನನಗೂ ಸ್ವಿಮ್ಮಿಂಗ್ ಅಂದ್ರೆ ಇಷ್ಟ, ಅದಕ್ಕೆ ಬಂದಿದ್ದೀನಿ. ರಾಹುಲ್ ಇದ್ ನಮ್ಮ ಅದ್ಕೆ ಇದ್ ನನ್ನ ಫ್ರೆಂಡ್ ರಾಹುಲ್ ಅಂತ ನಿಮ್ಗೆ ಹೇಳಿದ್ನಲ್ಲ ನಾನು. ನಮಸ್ಕಾರ. ನಮಸ್ಕಾರ. ನೋವು ಕಡಿಮೆ ಆಯ್ತಾ? ನನ್ನ ಬೆಡ್ರೂಮ್ ವರ್ಗೂ ಕರ್ಕೊಂಡು ಹೋಗಿ, ಸರಿ, ನಾನು ಸರಿ, ರೆಸ್ಟ್ ಅತ್ತೆ. ಮಾಡ್ತೀನಿ ರೂಮಲ್ಲಿ. ಎದ್ದೇಳಿ. ಹುಷಾರಾಗಿ ಬನ್ನಿ. ಔಚ್! ನೀವು ಇರ್ಲಿ ಬಿಡಿ, ನಾನು ಹೋಗ್ತೀನಿ. ಇಲ್ಲೇ ಇರು, ನಾನು ಬರ್ತೀನಿ. ಈ ಚೇರ್ ಕೂಡ ಅಲ್ಲಿಗೆ ಸರಿ ಬೇಕು. ಅದಕ್ಕೆ ಸರಿ. ಔಚ್! ನೀರ್ ತುಂಬಾ ಕೋಲ್ಡ್ ಇದೆ ಕಣೋ, ತುಂಬಾ ಕೋಲ್ಡ್ ಇದೆ. ಹೌದು ಕಣೋ. ಲೇ ಕಪಿಲ್, ಹಾ ಒಂದ್ ಹೇಳ. ಹೇಳೋ. ತಪ್ಪಾಗರ್ಥ ಇಲ್ಲ ಕಣೋ, ಮಾಡ್ಕೊಳ್ಬೇಡ. ನಿನ್ ಮಾತು ನಾನು ಯಾಕೆ ತಪ್ಪು ಖಂಡಿತ? ತಿಳ್ಕೊಳ್ತೀನಿ? ಪಕ್ಕ. ಮಗ, ನಿಮ್ ಅತ್ಗೆ ತುಂಬಾ ಸೆಕ್ಸಿ ಆಗಿದ್ದಾರೆ. ಯಾಕೋ ಏನೇನೋ ಮಾತಾಡ್ತಿದ್ಯಲ್ಲ? ಅವ್ರ ನಮ್ಮ ಮಗ್ಗೆ ಸ್ವಲ್ಪ ಹುಷಾರಾಗಿ ಮಾತಾಡೋ. ಒಂದ್ ವೇಳೆ ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಯಾವಾಗೋ ಕರೆಕ್ಟ್ ಮಾಡ್ಬಿಡ್ತಿದ್ದೆ. ಈ ರೀತಿ ಅತ್ಗೆ ಇದ್ರೆ ಅದರ ಸುಖನೇ ಬೇರೆ ತರ ಇರುತ್ತೆ. ನೀನ್ ಬೇಕಾದ್ರೆ try ಮಾಡ್ ನೋಡು. ತಪ್ಪಿದು ಮಗ, ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ. ಆದ್ರೆ ನಿಮ್ ಅತ್ಗೆ ಬಗ್ಗೆ ಸುಮ್ನೆ ಹೇಳ್ಬಾರ್ದು ಕಣೋ. ನೀನ್ ಇಲ್ದಿದ್ರೆ ಆ ಜಾಗಕ್ಕೆ ಬೇರೆ ಯಾರಾದ್ರೂ ಬರ್ತಾರೆ. ಅರ್ಥ ಮಾಡ್ಕೊಳಲ್ಲ ಅಂತ ಹೇಳ್ದೆ. ಮಾಡ್ಕೋಬೇಡ್ವೋ. ಲೇ, ಯೋಚನೆ ಮಾಡದೆ ಒಂದ್ ಒಳ್ಳೆ ನಿರ್ಧಾರ ತಗೊಳ್ಳೋ. ಸರಿನಾ? ಆಮೇಲೆ ಫೀಲ್ ಮಾಡ್ತೀಯಾ? ಸರಿ, ಬರ್ತೀನಿ.
ಕಪಿಲ್ ಕಪಿಲ್ ಹಾ ಅದಕ್ಕೆ ಹೇಳಿ. ಯಾರ ಯೋಚನೆಯಲ್ಲಿ ಕಳ್ದೋಗಿದ್ದೀರಾ? ಇಲ್ಲ ಅದಕ್ಕೆ ಯಾರ ಬಗ್ಗೆನೂ ಇಲ್ಲ. ಸರಿ ಬನ್ನಿ, ನನ್ ಕಾಲ್ ಸ್ವಲ್ಪ ಮಸಾಜ್ ಹಾ ಸರಿ ಮಾಡೋರಂತೆ. ಸರಿ ಅದಕ್ಕೆ. ಅದ್ಗೆ ಹಾ ನಾನೊಂದು ಮಾತು ಹೇಳ. ಹಾ ಹೇಳಿ. ನೀವು ತುಂಬಾನೇ ಒಳ್ಳೆಯವರು, ಮತ್ತೆ ಹಾಟ್ ಕೂಡ. ಅದಕ್ಕೆ ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ಐ ಲವ್ ಯು. ಬಿಡು ನನ್ ಕಾಲು. ಐ ಲೈಕ್ ಯು. ಅದಕ್ಕೆ ಐ ಲವ್ ಯು. ಅಣ್ಣ ಹೇಗಿದ್ರು ಪೂರ್ತಿ ದಿನ ಹೊರಗಡೆನೆ ಇರ್ತಾರೆ, ನಿಮ್ಗೂ ಕೂಡ ಒಂಟಿ ಅಂತ ಅನಿಸ್ತಿರುತ್ತೆ. ಆ ಒಂಟಿತನ ದೂರ ಆಗುತ್ತೆ. ಕಪಿಲ್, ಬಿ ಇನ್ ಯೋರ್ ಲಿಮಿಟ್, ಓಕೆ? ಅದ್ಗೆ ಅದು ನಿನ್ನೆ ನಡೆದದಕ್ಕೆ ಸಾರಿ. ಪ್ಲೀಸ್ ಅಣ್ಣನಿಗೆ ಮಾತ್ರ ಹೇಳ್ಬೇಡಿ. ಆಯ್ತು, ನಾನ್ ನಿಮ್ಮ ಅಣ್ಣಂಗೆ ಏನು ಹೇಳೋದಿಲ್ಲ. ಥ್ಯಾಂಕ್ ಯು ಅದ್ಗೆ. ಇಲ್ ನೋಡು, ಹ್ಮ್ ಒಂದ್ ನಿಮಿಷ ಇರು. ಇಲ್ಬಾ. ಹಾ ಹೇಳಿ. ಹಾಗೆ ನೀನ್ ನನ್ಗೆ ಏನ್ ಹೇಳ್ತಿದ್ದೆ? ನಿಜವಾಗ್ಲೂ ನಾನ್ ನಿನ್ ಕಣ್ಣಿಗೆ ಹಾಟ್ ಅಂಡ್ ಸೆಕ್ಸಿಯ ಕಾಣಿಸ್ತೀನಾ? ಸಾರಿ ಅದ್ಗೆ, ಅದು ಇನ್ಮೇಲೆ ಆ ಥರ ಮಾತಾಡೋದಿಲ್ಲ. ನಾನ್ ಕೇಳಿದ್ದೇನು? ನಾನ್ ನಿನ್ ಕಣ್ಣಿಗೆ ನಿಜವಾಗ್ಲೂ ಹಾಟ್ ಅಂಡ್ ಸೆಕ್ಸಿಯ ಕಾಣಿಸ್ತೀನಾ? ಹೌದು ಅದ್ಗೆ. ಇನ್ನೊಂದ್ ಮಾತು, ನಮ್ಮಿಬ್ರ ಮಧ್ಯ ಫ್ರೆಂಡ್ಶಿಪ್ ಆಗ್ಬೋದು. ನೀವು ನಿಜ ಹೇಳ್ತಾ ಇದ್ದೀರಾ? ಆದ್ರೆ ನಂದೊಂದು ಕಂಡೀಷನ್ ಇದೆ. ಏನದು? ಈ ಒಂದು ವಿಷಯ ನಮ್ಮಿಬ್ರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಡನ್ ಅದ್ಗೆ, ನಾನು ಯಾರಿಗೂ ಹೇಳೋದಿಲ್ಲ. ಗುಡ್ ಬಾಯ್. ಹಾಗೆ ನಿನ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದಾರಾ? ಇಲ್ಲ ಅದ್ಗೆ. ಹಾಗಾದ್ರೆ ನಿನ್ಗೆ ರೊಮ್ಯಾನ್ಸ್ ಮಾಡೋಕೆ ಬರೋದೇ ಇಲ್ಲ ಅನ್ಸುತ್ತೆ. ಈಗ ನೀವಿದಿರಲ್ಲ, ನೀವೇ ಎಲ್ಲ ಕಲಿಸ್ತೀರಾ, ನಾನೆಲ್ಲ ಕಲ್ತ್ಕೊಳ್ತೀನಿ. ಸರಿ, ಹಾಗಾದ್ರೆ ಎತ್ಕೊಂಡು ಹೋಗು.
ಕಪಿಲ್ ಅಣ್ಣ ಮಲ್ಕೊಂಬಿಟ್ರಾ? ಅವ್ರು ಮಲ್ಕೊಂಡ್ರು. ಅದಕ್ಕೆ ಅಲ್ವಾ ನಿಮ್ ಹತ್ರ ಬಂದಿದ್ದು, ನಿಮ್ಮನ್ ಮಲಗ್ಸೋಕೆ. ನೀವಿರುವಾಗ ನನ್ಗೆ ನಿದ್ದೆ ಬರುತ್ತೆ? ಹೌದಾ? ನನ್ನಿಂದ ನಿದ್ದೆ ಮಾಡಲ್ವಾ ನೀವು? ಮತ್ತಿನೇನು? ರೇಖಾ, ರೇಖಾ, ಕಪಿಲ್, ಕಪಿಲ್, ನಿನ್ಗೆ ನಾಚಿಕೆ ಆಗ್ತಿಲ್ವಾ? ನಿನ್ ಮಗನ್ ಸಮಾನ ಇರೋ ಅಳಿಯನ್ ಜೊತೆ ಈ ತರ ನಡ್ಕೊಂತೀಯ? ಸಾರಿ ಅಣ್ಣ. ಮತ್ತೆ ನೀನು ನಿನ್ಗೆ ಓದು ಬರಹ ಎಲ್ಲ ಕಲ್ಸಿ ಎಷ್ಟ್ ಚೆನ್ನಾಗಿ ನೋಡ್ಕೊಂಡೆ, ನೀನು ಅದ್ಕೆ ಜೊತೆ ಈ ತರ ನಡ್ಕೊಂತೀಯ? ಆನಂದ್, ಅಣ್ಣ ಅಣ್ಣ ಇರಿ ಅಣ್ಣ, ನಾನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಣ್ಣ, ಇರಿ ಅಣ್ಣ. ಆನಂದ್ ಬಿಡು ಅಣ್ಣ. ಕಪಿಲ್, ಕಪಿಲ್ ಎದ್ದೇಳು. ಕಪಿಲ್. ಆನಂದ್, ಆನಂದ್, ಏನ್ ಮಾಡ್ದೆ ನೀನು? ಸಾಯಿಸ್ಬಿಟ್ಟಿಲ್ಲ ಇವನನ್ನ. ಇನ್ನೇನೆ ಮಾಡ್ಬೇಕು? ಇವತ್ತು ನನ್ನ ತಮ್ಮ, ನನ್ನ ಕುಟುಂಬ ಎಲ್ಲ ನಿನ್ನಿಂದನೇ ಹಾಳಾಗಿದೆ. ಇವತ್ತು ನಾನು ನಿನ್ನ ಸುಮ್ಮನೆ ಬಿಡಲ್ಲ, ಬಿಡೋದಿಲ್ಲ. ಬೇವರ್ಸಿ, ನಾಲಾಯಕ್. ಆನಂದ್, ಇದೇ ನನ್ನ ಕತೆ. ಯು ಆರ್ ಅಂಡರ್ ಅರೆಸ್ಟ್.